ಬ್ಯಾಂಕುಗಳಲ್ಲಿ ಸಾಲ ಪಡೆದಿದ್ದ ರೈತರಿಗೆ ಈಗ ಸದ್ಯಕ್ಕಂತೂ ಕೊಂಚ ರಿಲೀಫ್ ಸಿಗ್ತಾ ಇದೆ. ವಿಜಯನಗರ ಜಿಲ್ಲೆಯ ರೈತರಿಗೆ ನೋಟಿಸ್ ನೀಡಿರುವಂತಹ ಬ್ಯಾಂಕ್ಗಳು ಈಗ ರೈತರಿಗೆ ಸಾಲ ಕಟ್ಟುವಂತೆ ನೋಟಿಸ್ ಅನ್ನು ಕೊಟ್ಟಿರುವಂತಹ ಬ್ಯಾಂಕ್. ಈ ಬಗ್ಗೆ ನಿಮ್ಮ PNS ವಿಸ್ತಾರ ವರದಿಯನ್ನು ಮಾಡುತ್ತೆ. ವರದಿಗೆ ಎಚ್ಚೆತ್ತುಕೊಂಡಿರುವಂತಹ ಜಿಲ್ಲಾ ಉಸ್ತುವಾರಿ ಸಚಿವರು ಅಲರ್ಟ್ ಆಗಿ ರೈತರಿಗೆ ನೋಟಿಸ್ ಜಾರಿ ನೀಡದಂತೆ ಈಗ ಜಮೀರ್ ಸೂಚನೆಯನ್ನು ಕೊಟ್ಟಿದ್ದಾರೆ. ಇದು ನಿಮ್ಮ PNS ವಿಸ್ತಾರ ನ್ಯೂಸ್ನ ಬಿಗ್ ಇಂಪ್ಯಾಕ್ಟ್ ಇದೆ. ಮೊದಲೇ ಮಳೆ ಇಲ್ಲ ಅಂದ್ರೆ ಬೆಳೆನೂ ಕೈಗೆ ಬರೋದಿಲ್ಲ, ಗೊತ್ತಿರುವಂತ ವಿಚಾರ. ಆದರೂ ಕೂಡ ರೈತರಿಗೆ ನೋಟಿಸ್ ಹೋಗಿತ್ತು ಬ್ಯಾಂಕುಗಳಿಂದ, ಬ್ಯಾಂಕ್ ಸಿಬ್ಬಂದಿಯಿಂದ. ಈ ವಿಚಾರವಾಗಿ ರೈತರ ಪರವಾಗಿ PNS ವಿಸ್ತಾರ ನ್ಯೂಸ್ ವರದಿಯನ್ನು ಮಾಡುತ್ತೆ. ವರದಿಗೆ ಎಚ್ಚೆತ್ತುಕೊಂಡಿರುವಂತಹ ಅಧಿಕಾರಿಗಳು, ಪ್ರಮುಖವಾಗಿ ಜಮೀರ್ ಅವರು, ಎಚ್ಚೆತ್ತುಕೊಂಡಿರುವಂತಹ ಸಚಿವರು ಈಗ ಯಾವುದೇ ಕಾರಣಕ್ಕೂ ಕೂಡ ಆ ನೋಟಿಸನ್ನು ಕೊಡಬೇಡಿ ಅಂತೇಳಿ ರೈತರಿಗೆ ನೋಟಿಸ್ ಜಾರಿ ನೀಡದಂತೆ ಜಮೀರ್ ಕಡೆಯಿಂದ ಸೂಚನೆ ಹೋಗಿದೆ. ಹಂಗಾಗಿ ಸದ್ಯಕ್ಕೆ ರೈತರಿಗೆ ಬಿಗ್ ರಿಲೀಫ್ ಇದು. ಮೊದಲೇ ಮಳೆ ಇಲ್ಲ, ಬೆಳೆ ಇಲ್ಲ, ಮೊದಲೇ ಸಂಕಷ್ಟದಲ್ಲಿರುವಂಥ ರೈತರು, ಅಂಥ ರೈತರಿಗೆ ಟಾರ್ಗೆಟ್ ಮಾಡಿ ಮತ್ತೆ ನೀವು ಪಡೆದಿರುವಂಥ ಸಾಲವನ್ನು ವಾಪಸ್ ಕೊಡಬೇಕು ಅಂತೇಳಿ ನೋಟಿಸ್ ಹೋಗಿದೆಯಲ್ಲ, ಇದು ಎಷ್ಟರ ಮಟ್ಟಿಗೆ ಸರಿ ಅಂತೇಳಿ PNS ವಿಸ್ತಾರ ನ್ಯೂಸ್ ವರದಿಯನ್ನು ಮಾಡುವಂಥ ಸಂದರ್ಭದಲ್ಲಿ ಆ ವರದಿಗೆ ಎಚ್ಚೆತ್ತುಕೊಂಡಿರುವಂಥ ಅಧಿಕಾರಿಗಳು, ಅಂದರೆ ಪ್ರಮುಖವಾಗಿ ಇಲ್ಲಿ ಜಮೀರ್ ಅವರು ರೈತರ ಪರವಾಗಿ ಕೆಲಸವನ್ನು ಮಾಡ್ತಿದ್ದಾರೆ. ಅಧಿಕಾರ ವಹಿಸಿಕೊಂಡ ತಕ್ಷಣ ಈಗ ನೇರವಾಗಿ ರೈತರ ಪರವಾಗಿ ಧ್ವನಿಯನ್ನು ಎತ್ತಿರೋದು.